ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಏನು ನೋಡ್ತಿದ್ದೀವಿ ಅಂತ ಕೇಳಿದ್ರೆ ಅರೇ ಆ್ಯಂಡ್ ಇಟ್ಸ್ ಟೈಪ್ಸ್, ಡಿರೈವ್ಡ್ ಡೇಟಾ ಟೈಪ್ಸಲ್ಲಿ ಅರೇನ ನೋಡ್ತಿದ್ದೀವಿ. ಬನ್ನಿ ವಿಡಿಯೋ ಒಳಗೆ ಹೋಗೋಣ. ಓಕೆ ಗೈಸ್, ಇವಾಗ ಅರೇ ಅಂದರೆ ಏನಂತ ನೋಡೋಣ, ಮತ್ತು ಅದು ಯಾವ ಥರ ವರ್ಕ್ ಆಗುತ್ತೆ ಅಂತ ನೋಡೋಣ ಬನ್ನಿ. ಅರೇ ಆ್ಯನ್ ಅರೇ ಇಸ್ ಆ್ಯನ್ ಡಿರೈವ್ಡ್ ಡೇಟಾ ಟೈಪ್. ನಾನು ಹೇಳ್ದಂಗೆ ಡಿರೈವ್ಡ್ ಡೇಟಾ ಟೈಪ್ಸಲ್ಲಿ ಒಂದು ಟೈಪ್ ಬಂದ್ಬಿಟ್ಟು ಅರೇ, ಕನ್ಸಿಸ್ಟಿಂಗ್ ಎ ಗ್ರೂಪ್ ಆಫ್ ಸಿಮಿಲರ್ ಡೇಟಾ ಎಲಿಮೆಂಟ್. ಸಿಮಿಲರ್ ಡೇಟಾ ಎಲಿಮೆಂಟ್ನ ಸ್ಟೋರ್ ಮಾಡೋಕ್ಕೋಸ್ಕರ ನಾವು ಅರೇನ ಯೂಸ್ ಮಾಡ್ತೀವಿ. ಈಚ್ ಡೇಟಾ ಐಟಮ್ ಆಫ್ ಆನ್ ಅರೇ ಇಸ್ ಕಾಲ್ಡ್ ಆನ್ ಎಲಿಮೆಂಟ್. ಒಂದೊಂದು ಡೇಟಾ ಸ್ಟೋರ್ ಮಾಡಿರ್ತೀವಲ್ಲ, ಆ ಒಂದೊಂದು ಡೇಟಾನು ಎಲಿಮೆಂಟ್ಸ್ ಅಂತ ನಾವು ಕರಿತೀವಿ. ಆಲ್ ದ ಡೇಟಾ ಎಲಿಮೆಂಟ್ಸ್ ಆಫ್ ಆನ್ ಅರೇ ಶೇರ್ ಸೇಮ್ ನೇಮ್. ಒಂದು ಅರೇಗೆ ನೇಮ್ ಸೇಮ್ ಇರುತ್ತೆ, ಬಟ್ ಲೊಕೇಟೆಡ್ ಇನ್ ಎ ಸಪ್ರೇಟ್ ಮೆಮರಿ ಲೊಕೇಶನ್. ನೇಮ್ ಸೇಮ್ ಇರುತ್ತೆ, ಆ ನೇಮಲ್ಲಿ ಬಂದ್ಬಿಟ್ಟು ಸಪ್ರೇಟಾಗಿ ಮೆಮರಿ ಲೊಕೇಶನ್ಸ್ ಇರುತ್ತೆ. ಲೈಕ್ ಇವಾಗ ಒಂದು ಏರಿಯಾ ಅಂತ ಇರುತ್ತೆ, ಆ ಏರಿಯಾದಲ್ಲಿ ಒಂದೊಂದು ಮನೆಯಾಗಿ ಡಿವೈಡ್ ಮಾಡಿರ್ತಾರಲ್ಲ, ಆ ಥರ ಅಂತ ಇಟ್ಕೋಬೋದು. ಏರಿಯಾ ನೇಮ್ ಇದು, ಇದನ್ನ ಮನೆ ಅಂತ ಅಂದ್ಕೊಳ್ಳಿ. ಟು ಇಂಡಿಕೇಟ್ ದ ಎಲಿಮೆಂಟ್ಸ್ ವಿ ಹ್ಯಾವ್ ಟು ಯೂಸ್ ದ ಇಂಡೆಕ್ಸ್ ನಂಬರ್. ಇಂಡೆಕ್ಸ್ ನಂಬರ್ ಐತಲ್ಲ, ಇದನ್ನ ಹೌಸ್ ನಂಬರ್ ಅಂತ ಇಟ್ಕೋಬೇಕು. ಫಸ್ಟ್ ಮನೆಯಲ್ಲಿ 3 ಜನ ಅವರೇ, ಸೆಕೆಂಡ್ ಮನೆ 4 ಜನ, ಥರ್ಡ್ ಮನೆ 7 ಜನ, 4ನೇ ಮನೆ 8 ಜನ ಅವರೇ ಅಂತ ಇಟ್ಕೊಳ್ಳಿ. ಫಸ್ಟ್ ಹೌಸ್ ನಂಬರ್ 0, ಫಸ್ಟ್ ಇಂಡೆಕ್ಸ್ ನಂಬರ್ 0 ಇಂದ ಸ್ಟಾರ್ಟ್ ಆಗುತ್ತೆ, ಗೋಸ್ ಆನ್. ಏರಿಯಾ ನೇಮ್ ಸಬ್ಬು. ಸೊ ಇವಾಗ ಸೆಕೆಂಡ್ ಮನೆಯಲ್ಲಿರೋದನ್ನ ನಾನು ತಗೋಬೇಕು ಅಂತ ಹೇಳಿದ್ರೆ, ಸಬ್ ನೇಮ್ ಆಫ್ ದಿ ಅರೇ ಬರೀಬೇಕು. ಬ್ರ್ಯಾಕೆಟಲ್ಲಿ ವಿ ಹ್ಯಾವ್ ಟು ರೈಟ್ ದ ಹೌಸ್ ನೇಮ್, ಇಂಡೆಕ್ಸ್ ನಂಬರ್. ಹೌಸ್ ನಂಬರ್ನ ಬರೀಬೇಕು, ಇಂಡೆಕ್ಸ್ ನಂಬರ್ನ ಬರೀಬೇಕು. ಇಂಡೆಕ್ಸ್ ನಂಬರ್ನ ಬರೆದ್ರೆ ಈಸ್ ಈಕ್ವಲ್ ಟು ಕೊಟ್ಟರೆ, ಈ ಇಂಡೆಕ್ಸ್ ನಂಬರಲ್ಲಿ ಏನು ಸ್ಟೋರ್ ಆಗೈತೋ ಅದು ನಮಗೆ ತೋರಿಸುತ್ತೆ 7 ಅಂತ. ದಟ್ಸ್ ಇಟ್. ಹಿಂಗೆ ನಾವು ಬಂದ್ಬಿಟ್ಟು ಅರೇ ಯೂಸ್ ಮಾಡ್ತೀವಿ. ನೆಕ್ಸ್ಟು ಅರೇಸಲ್ಲಿರೋ ಟೈಪ್ಸ್ನ ಎಕ್ಸ್ಪ್ಲೇನ್ ಮಾಡ್ತೀನಿ, ಬನ್ನಿ ನೋಡೋಣ. ಓಕೆ ಫ್ರೆಂಡ್ಸ್, ಇವಾಗ ಟೈಪ್ಸ್ ಆಫ್ ಅರೇನ ನೋಡೋಣ. ಟೈಪ್ಸ್ ಆಫ್ ಅರೇದಲ್ಲಿ 3 ಟೈಪ್ಸ್ ಇದೆ: 1 ಡೈಮೆನ್ಷನಲ್ ಅರೇ, 2 ಡೈಮೆನ್ಷನಲ್ ಅರೇ ಆ್ಯಂಡ್ ಮಲ್ಟಿ ಡೈಮೆನ್ಷನಲ್ ಅರೇ. ಫಸ್ಟ್ ಇವಾಗ 1 ಡೈಮೆನ್ಷನಲ್ ಅರೇ ಯಾವ ಥರ ವರ್ಕ್ ಆಗುತ್ತೆ ಅಂತ ನೋಡೋಣ. 1 ಡೈಮೆನ್ಷನಲ್ ಅರೇ, ಆನ್ ಅರೇ ವಿತ್ ಎನ್ ಸಿಂಗಲ್ ಸಬ್ಸ್ಕ್ರಿಪ್ಟ್. ಸಬ್ಸ್ಕ್ರಿಪ್ಟ್ ಅಂದರೆ ಏನಲ್ಲ, ಈ ನಂಬರ್ಸ್ ಬರುತ್ತಲ್ಲ, ಇಂಡೆಕ್ಸ್ ನಂಬರ್ಸ್, ಅದನ್ನ ಸಬ್ಸ್ಕ್ರಿಪ್ಟ್ ಅಂತ ಹೇಳ್ತೀವಿ. ಸಿಂಗಲ್ ಸಬ್ಸ್ಕ್ರಿಪ್ಟ್ ಇರೋದನ್ನ 1 ಡೈಮೆನ್ಷನಲ್ ಅರೇ ಅಂತ ಕರಿತೀವಿ. ಇಟ್ ಈಸ್ ಯೂಸ್ಡ್ ಟು ರೆಪ್ರೆಸೆಂಟ್ ಆ್ಯಂಡ್ ಸ್ಟೋರ್ ಡೇಟಾ ಇನ್ ಎ ಲೀನಿಯರ್ ಫಾರ್ಮ್. ಲೀನಿಯರ್ ಒಂದು ಲೈನಲ್ಲಿ ಸ್ಟೋರ್ ಆಗುತ್ತೆ. 1 2 3 4 ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ನಂಬರ್ಗೆ ಸ್ಟೋರ್ ಆಗುತ್ತೆ. ಆ ರೆಪ್ರೆಸೆಂಟೇಷನ್ಗೆ ಯೂಸ್ ಮಾಡ್ತೀವಿ. ದ ಸ್ಟಾರ್ಟ್ ವಿತ್ 0. ಸ್ಟಾರ್ಟಿಂಗ್ ಬಂದ್ಬಿಟ್ಟು ಇಂಡೆಕ್ಸ್ ವ್ಯಾಲ್ಯೂ 0 ಇರುತ್ತೆ. ಎಂಡ್ಸ್ 1 ಲೆಸ್ ದೆನ್ ದ ಸೈಜ್ ಆಫ್ ದಿ ಅರೇ. ಸೈಜ್ ಆಫ್ ದಿ ಅರೇ 4 ಅಂತ ಇದ್ದರೆ 4 ಬಂದ್ಬಿಟ್ಟು n-1 ಇಸ್ ಈಕ್ವಲ್ ಟು 3. 0 1 2 3 ಆ ಥರ ಬರುತ್ತೆ ಸೈಜ್ ಆಫ್ ದ ಅರೇ. ಇಫ್ ದ ಅರೇ ಸೈಜ್ ಇಸ್ n, ದ ರೇಂಜ್ ಆಫ್ ದ ಇಂಡೆಕ್ಸ್ ರೇಂಜ್ ಬಂದ್ಬಿಟ್ಟು n-1 ಹೇಳಿದ್ನಲ್ಲ, 4 -1 3, 0 1 2 3 ಅಂತ ಬರುತ್ತೆ ಅಷ್ಟೇ. ಸಿಂಟೆಕ್ಸ್ ನೋಡಿ, ಡೇಟಾ ಟೈಪ್, ಯಾವ ಡೇಟಾನ ನಾವು ಸ್ಟೋರ್ ಮಾಡ್ತಿದ್ದೀವೋ ಆ ಡೇಟಾ ಟೈಪ್ ಕೊಟ್ಕೋಬೇಕು. ಅರೇ ನೇಮ್, ಅರೇಗೆ ಒಂದು ನೇಮ್ ಕೊಡ್ತೀವಿ, ಏನು ಬೇಕಾಗಿರ್ಬೋದು, ನಂಬರ್, ಅರೇ ಅಂತಲೂ ನೀವು ಕೊಡ್ಕೋಬೋದು, ಅದು ನಿಮ್ಮ ಡಿಸಿಷನು. ಸೈಜ್, ನಿಮ್ಮ ಅರೇ ಬಂದ್ಬಿಟ್ಟು ಯಾವ ಸೈಜು, ಎಷ್ಟು ಡೇಟಾ ಸ್ಟೋರ್ ಮಾಡ್ತಿದ್ರೆ ಯಾವ ಸೈಜಲ್ಲಿ ಐತೆ ಅಂತ ಹೇಳ್ಬಿಟ್ಟು ಸೈಜ್ ಕೊಡ್ಕೋತೀವಿ. ಲಿಸ್ಟ್ ಆಫ್ ದ ವ್ಯಾಲ್ಯೂ ಇರುತ್ತಲ್ಲ, ಒಂದು ಎಕ್ಸಾಂಪಲ್ 4 ತೊಗೊಂಡಿದ್ದೀನಿ, 4 ವ್ಯಾಲ್ಯೂಸ್ ಕೊಡ್ಕೋಬೇಕು ಅದರಲ್ಲಿ ಸ್ಟೋರ್ ಆಗೋಕ್ಕೆ. ಬನ್ನಿ ಎಕ್ಸಾಂಪಲ್ ನೋಡೋಣ. ಇಂಟ್ ಡೇಟಾ ಟೈಪು, ಅರೇ ನೇಮ್ ಬಂದ್ಬಿಟ್ಟು ನಮ್ಮ ಸೈಜ್ 4, ವ್ಯಾಲ್ಯೂ ಲಿಸ್ಟ್ ಆಫ್ ವ್ಯಾಲ್ಯೂಸ್, ಅದರಲ್ಲಿ ಸ್ಟೋರ್ ಆಯ್ತಿರೋ ವ್ಯಾಲ್ಯೂ 3 4 5 6 ಈ ಥರ ಸ್ಟೋರ್ ಆಗಿರುತ್ತೆ. ನಮ್ಮ 0 ಅಂತ ಹೇಳ್ಬಿಟ್ಟು ಈಸ್ ಈಕ್ವಲ್ ಟು ಅಂತ ಕೊಟ್ಟರೆ ನಮಗೆ ಈ ಡೇಟಾ ಬಂದು ಡಿಸ್ಪ್ಲೇ ಆಗುತ್ತೆ. ನಮ್ಮ 1 ನಮ್ಮ 2 ನಮ್ಮ 3 ಈ ಥರ ಸ್ಟೋರ್ ಆಗಿರುತ್ತೆ. ಇದೇ 1 ಡೈಮೆನ್ಷನಲ್ ಅರೇ. ನೆಕ್ಸ್ಟು 2 ಡೈಮೆನ್ಷನಲ್ ಅರೇನ ನೋಡೋಣ ಬನ್ನಿ. ಓಕೆ ಗೈಸ್, ಇವಾಗ 2ನೇ ಟೈಪು 2 ಡೈಮೆನ್ಷನಲ್ ಅರೇ. 2 ಡೈಮೆನ್ಷನಲ್ ಅರೇನು ಸೇಮ್ 1 ಡೈಮೆನ್ಷನಲ್ ಅರೇ ಥರನೇ, ಬಟ್ ಏನಪ್ಪ ಡಿಫ್ರೆನ್ಸ್ ಅಂತ ಹೇಳಿದ್ರೆ 2 ಸಬ್ಸ್ಕ್ರಿಪ್ಟ್ ಇರುತ್ತೆ. ಇಟ್ ಈಸ್ ಆನ್ ರೆಪ್ರೆಸೆಂಟೇಷನ್ ಆಫ್ 2 ಸಬ್ಸ್ಕ್ರಿಪ್ಟ್. ಅದರಲ್ಲಿ ಒಂದಿತ್ತು, ಇದರಲ್ಲಿ 2 ಇರುತ್ತೆ. ದ ಫಸ್ಟ್ ಸಬ್ಸ್ಕ್ರಿಪ್ಟ್ ರೆಫರ್ಸ್ ಟು ದ ರೋಸ್ನ ವ್ಯಾಲ್ಯೂಸ್ ಇರುತ್ತಲ್ಲ, ಅದು ಫಸ್ಟ್ ಸಬ್ಸ್ಕ್ರಿಪ್ಟ್ ಆಗಿರುತ್ತೆ.
ಸೆಕೆಂಡ್ ಸಬ್ಸ್ಕ್ರಿಪ್ಟ್ ರೆಫರ್ಸ್ ಟು ದ ಕಾಲಮ್ದು ವ್ಯಾಲ್ಯೂಸ್ನ ಬಂದ್ಬಿಟ್ಟು ಸೆಕೆಂಡ್ ಸಬ್ಸ್ಕ್ರಿಪ್ಟ್ ಆಗಿ ತಗೋತೀವಿ. ಈಚ್ ಡೈಮೆನ್ಷನ್ ಆಫ್ ದ ಅರೇ ಈಸ್ ಇಂಡೆಕ್ಸೆಡ್ ಫ್ರಮ್ 0 to ಸೇಮ್ ಲಾಸ್ಟ್ ಟೈಮ್ ನೋಡಿರ್ತಾರೆ ಒನ್ ಡೈಮೆನ್ಷನಲ್ 0 to 1. ಸೊ ಸಾರಿ 0 to n-1 ಬರುತ್ತಲ್ಲ, n ಅಂದರೆ ಸೈಜ್ ಆಫ್ ದಿ ಅರೇ, n-1 ಸೇಮ್ ಅದೇ ಥರನೇ ಇರುತ್ತೆ. ಇದರಲ್ಲಿ ಏನು ಡಿಫ್ರೆನ್ಸ್ ಅಂತ ಹೇಳಿದ್ರೆ ರೋಸ್ಗೆ ಅದೇ ಥರ 3 ಅಂತ ಹೇಳಿದ್ರೆ 0 1 2, ಕಾಲಮ್ಸ್ 3 ಅಂತ ಕೊಟ್ಟಿರ್ತೀವಿ 0 1 2 ಆ ಥರ. ಸಿಂಟೆಕ್ಸ್ ನೋಡ್ಕೊಳ್ಳಿ. ಡೇಟಾ ಟೈಪು ಅರೇ ನೇಮು. ನೆಕ್ಸ್ಟು ಒನ್ ಡೈಮೆನ್ಷನಲ್ ಅರೇಲಿ ಜಸ್ಟ್ ಒಂದೇ ಒಂದು ಸೈಜ್ ಕೊಟ್ಟಿರ್ತೀವಿ, ಬಟ್ ಇದರಲ್ಲಿ 2 ಸೈಜ್ ಬರಬೇಕು, ಕಾಲಮ್ಗೊಂದು ರೋಗೊಂದು. ಫಸ್ಟ್ ಬರೋ ಸೈಜ್ ಬಂದ್ಬಿಟ್ಟು ಯಾವತ್ತು ರೋ ಆಗಿರುತ್ತೆ, ಸೆಕೆಂಡ್ ಸೈಜ್ ಬಂದ್ಬಿಟ್ಟು ಕಾಲಮ್ ಸೈಜ್. ಲಿಸ್ಟ್ ಆಫ್ ದಿ ಅರೇ, ಲಿಸ್ಟ್ ಆಫ್ ದಿ ವ್ಯಾಲ್ಯೂ. ಆ ಅರೇದಲ್ಲಿ ಏನು ವ್ಯಾಲ್ಯೂ ಸ್ಟೋರ್ ಮಾಡಬೇಕು ಆ ವ್ಯಾಲ್ಯೂ ಕೊಟ್ಟಿರ್ತೀವಿ. ಈ ವ್ಯಾಲ್ಯೂಸ್ನ ಹೆಂಗಪ್ಪ ಕಂಡುಹಿಡಿಯೋದು ಅಂತ ಕೇಳಿದ್ರೆ, ಅರೇ ನಂಬರ್ಸ್ ಕೊಟ್ಟಿರ್ತೀವಲ್ಲ 3 3, ರೋಗೆ 3, ಕಾಲಮ್ 3, 3 × 3 9 ವ್ಯಾಲ್ಯೂಸ್ ಇರಬೇಕು. ಸೊ 9 ವ್ಯಾಲ್ಯೂಸ್ ತೊಗೊಂಡಿದ್ವಿ. ಇಂಟ್ ಡೇಟಾ ಟೈಪು ನೇಮ್ ಆಫ್ ದಿ ಅರೇ ಮ್ಯಾಟ್ರಿಕ್ಸ್ ಅಂತ ತೊಗೊಂಡಿದ್ದೀನಿ, ಯಾಕಂದರೆ 2 ಡೈಮೆನ್ಷನಲ್ ಅರೇ ನೀವು ಮ್ಯಾಕ್ಸಿಮಮ್ ಮ್ಯಾಟ್ರಿಕ್ಸ್ ಎಲ್ಲ ಯೂಸ್ ಮಾಡ್ತೀರಾ. ಸೊ ಮ್ಯಾಟ್ರಿಕ್ಸ್ ಅಂತ ತೊಗೊಂಡಿದ್ದೀನಿ. 3 3 × 3 ಬರುತ್ತೆ. ವ್ಯಾಲ್ಯೂ 9 ವ್ಯಾಲ್ಯೂಸ್ ತೊಗೊಂಡಿದ್ದೀನಿ. ಕಾಲಮ್ 0 1 2, ಇದು ಬಂದ್ಬಿಟ್ಟು ಸಬ್ಸ್ಕ್ರಿಪ್ಟ್ಸು. ಸೊ ಕನ್ಫ್ಯೂಸ್ ಮಾಡ್ಕೋಬೋದು, ಇದೆರಡು ಸಬ್ಸ್ಕ್ರಿಪ್ಟ್. ರೋಸ್ ಸಬ್ಸ್ಕ್ರಿಪ್ಟ್ 0 1 2 1 2 ಈ ಥರ ಸ್ಟೋರ್ ಆಗುತ್ತೆ. 1 0 0ಗೆ 1 0 1 0 2, ಆಮೇಲೆ 1 0 ಹಿಂಗೆ ಹೋಗುತ್ತೆ, ಅಡ್ಡ ಹೋಗುತ್ತೆ. ಇವಾಗ ಇದರಲ್ಲಿರೋ ವ್ಯಾಲ್ಯೂಸ್ ನೀವು ಯಾವ ಥರಪ್ಪ ಸರ್ಚ್ ಮಾಡೋದು ನನಗೆ ಗೊತ್ತಾಗಿಲ್ಲ ಅಂತ ಕೇಳಿದ್ರೆ, ಫಸ್ಟು ಇಂಟ್ ವ್ಯಾಲ್ಯೂ ಅಂತ ತೊಗೊಂಡಿದ್ದೀನಿ. ನೀನು ಯಾವ ವ್ಯಾಲ್ಯೂನ ಆಕ್ಸೆಸ್ ಮಾಡಬೇಕು ಆ ವ್ಯಾಲ್ಯೂನ ನೋಡ್ಕೊ. ಅರೇ ನೇಮ್ ಮ್ಯಾಟ್ರಿಕ್ಸ್, ಆ ವ್ಯಾಲ್ಯೂದು ಸಬ್ಸ್ಕ್ರಿಪ್ಟ್ಸ್ನ ಬರೀಬೇಕು. ಫಸ್ಟು ಯಾವ ರೋವಲ್ಲಿದೆ 1, 5ನ ಎಕ್ಸಾಂಪಲ್ ತೊಗೊಳ್ಳೋಣ. 1 ಅಂತ ಇದೆ. ಸೊ ಫಸ್ಟು ರೋ ಸೈಜಲ್ಲಿ ರೋ ಸಬ್ಸ್ಕ್ರಿಪ್ಟ್ ಐತಲ್ಲ, ಅದರಲ್ಲಿ ಯಾವ ನಂಬರ್ ಐತೆ 1. ಸೊ 1. ನೆಕ್ಸ್ಟು ಕಾಲಮ್ಸು ಬರೀಬೇಕು. ಕಾಲಮಲ್ಲಿ ಯಾವುದ್ರಲ್ಲಿ ಐತೆ ಅದರಲ್ಲೂ 1 ಐತೆ. ಸೊ 1 ಈ ಥರ ಹಾಕಿದ್ರೆ ಇಂಟ್ ವ್ಯಾಲ್ಯೂ ಪ್ರಿಂಟ್ ಆಗಬೇಕಾದ್ರೆ 5 ಅಂತ ಪ್ರಿಂಟ್ ಆಗುತ್ತೆ. ಇಲ್ಲ ನನಗೆ ಕನ್ಫ್ಯೂಸ್ ಇನ್ನೂ ಐತೈತೆ ಅಂತ ಕೇಳಿದ್ರೆ 6 ತೊಗೊಳ್ಳೋಣ ಎಕ್ಸಾಂಪಲು. ಫಸ್ಟು ರೋ ಯಾವ ರೋವಲ್ಲಿದೆ 1 ರೋವಲ್ಲಿ ಐತೆ. 6 ಕಾಲಮಲ್ಲಿ ಯಾವ ಕಾಲಮಲ್ಲಿ ಐತೆ 2 ಕಾಲಮಲ್ಲಿ ಐತೆ. ಸೊ 1 2 ಅಂತ ಹಾಕಿದ್ರೆ ನಿಮಗೆ ಔಟ್ಪುಟ್ ಬಂದ್ಬಿಟ್ಟು 6 ಅಂತ ಬರುತ್ತೆ. ಇಷ್ಟೇ 2 ಡೈಮೆನ್ಷನಲ್ ಅರೇ. ನೆಕ್ಸ್ಟು ಮಲ್ಟಿ ಡೈಮೆನ್ಷನಲ್ ಅರೇಗೆ ಹೋಗೋಣ ಬನ್ನಿ. ಓಕೆ ಗೈಸ್, ಇವಾಗ ಮಲ್ಟಿ ಡೈಮೆನ್ಷನಲ್ ಅರೇನ ನೋಡೋಣ ಬನ್ನಿ. ಮಲ್ಟಿ ಡೈಮೆನ್ಷನಲ್ ಅರೇ, ಇಟ್ ಈಸ್ ಎನ್ ರೆಪ್ರೆಸೆಂಟೇಷನ್ 3 ಸಬ್ಸ್ಕ್ರಿಪ್ಷನ್. ನಿಮಗೆ ಸುಮ್ಮನೆ ಎಕ್ಸಾಂಪಲಿಗೆ 3 ಅಂತ ಬರೆದಿದ್ದೀನಿ, 3 or more ಇರ್ಬೋದು. ಅದು ಎಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ಯಾವ ಥರ ಯೂಸ್ ಮಾಡ್ತೀರಾ ಅಂತ ಎಕ್ಸಾಂಪಲ್ ಎಕ್ಸ್ಪ್ಲೈನ್ ಮಾಡ್ತೀನಿ. 3 ಸಬ್ಸ್ಕ್ರಿಪ್ಷನ್ ವೇರ್ ದ ಫಸ್ಟ್ ಸಬ್ಸ್ಕ್ರಿಪ್ಷನ್ ರೆಫರ್ಸ್ ಟು ದ ಬ್ಲಾಕ್ ಅಂತ ಹೇಳಿದ್ರೆ ಪೇಜಸ್ ಅಂತ ಇರಬೇಕು. ಒಂದು ಟೆಕ್ಸ್ಟ್ ಬುಕ್ ತೊಗೋತೀವಿ, ಟೆಕ್ಸ್ಟ್ ಬುಕ್ಕಲ್ಲಿ ಫಸ್ಟ್ ಪೇಜಲ್ಲಿ ಬಂದ್ಬಿಟ್ಟು ಪೇಜ್ ನಂಬರ್ 1 ಅಂತ ಇರುತ್ತಲ್ಲ, ಆ ಪೇಜ್ ನಂಬರ್ 1ನ ಬ್ಲಾಕ್ ಅಂತ ತೊಗೊಂಡಿದ್ದೀವಿ. ಸೆಕೆಂಡ್ ರೆಫರ್ಸ್ ಟು ದ ರೋ, ಆ ಪೇಜಲ್ಲಿ ಎಂಟ್ರ್ ಮಾಡಿರ್ತೀವಿ ಒಂದು ಟೇಬಲ್, ಆ ಟೇಬಲಲ್ಲಿ ರೋಸ್ ವ್ಯಾಲ್ಯೂ ಬರುತ್ತಲ್ಲ, ಆ ವ್ಯಾಲ್ಯೂ ಬಂದ್ಬಿಟ್ಟು ಸೆಕೆಂಡ್ ಸಬ್ಸ್ಕ್ರಿಪ್ಷನ್ ಆಗಿರುತ್ತೆ. ಥರ್ಡ್ ಸಬ್ಸ್ಕ್ರಿಪ್ಷನ್ ಕಾಲಮ್ನು ಸೇಮ್. ಈ ಸೆಕೆಂಡ್ ಮತ್ತು ಥರ್ಡ್ ಬಂದ್ಬಿಟ್ಟು 2 ಡೈಮೆನ್ಷನಲ್ ಅರೇ ಈ ಥರನೇ. ಪ್ಲಸ್ ಏನಪ್ಪ ಆ್ಯಡ್ ಆಗೈತೆ ಅಂದರೆ ಪೇಜ್ ವ್ಯಾಲ್ಯೂ ಆ್ಯಡ್ ಆಗಿದೆ ಅಷ್ಟೇ. ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಸಿಂಟೆಕ್ಸ್ ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ, ಡೇಟಾ ಟೈಪ್ ಅರೇ ನೇಮ್ ಬ್ಲಾಕ್ ಸೈಜ್, ಎಷ್ಟು ಪೇಜಸ್ ಇದೆ ಆ ಬುಕ್ಕಲ್ಲಿ ಅಂತ ಹೇಳ್ಬಿಟ್ಟು ಆ್ಯಡ್ ಮಾಡ್ತೀವಿ. ಬುಕ್ ಅಂತ ತೊಗೊಳ್ಳೋ ಬದಲು ಒಂದು ಎಕ್ಸೆಲ್ ಶೀಟ್ ಅಂತ ತೊಗೋಬೋದು. ಶೀಟ್ 1, ಶೀಟ್ 2, ಶೀಟ್ 3 ಅಂತ ಇರುತ್ತೆ. ಒಂದೊಂದು ಶೀಟಲ್ಲೂ ಒಂದೊಂದು ಟೇಬಲ್ ಹಾಕಿರ್ತೀವಲ್ಲ, ಆ ಥರ ಅಂತ ಇಟ್ಕೊಳ್ಳಿ. ಶೀಟ್ ಎಕ್ಸೆಲಲ್ಲಿ ಎಷ್ಟು ಶೀಟ್ ಆಯಿತೋ ಆ ಶೀಟ್ ಸೈಜ್ ಬಂದ್ಬಿಟ್ಟು ಬ್ಲಾಕ್ ಸೈಜು. ಸೇಮ್ 2 ಡೈಮೆನ್ಷನಲ್ ಈ ಥರನೇ ರೋ ಸೈಜ್, ಕಾಲಮ್ ಸೈಜ್,
ಲಿಸ್ಟ್ ಆಫ್ ವ್ಯಾಲ್ಯೂ ಇಂಟೀಜರು ಮ್ಯಾಟ್ರಿಕ್ಸ್ ತೊಗೊಂಡಿದ್ದೀನಿ. ಟು ಅಂತ ತೊಗೊಂಡ್ರೆ ಏನು n-1 ಸಾರಿ 2 ಅಂತ ತೊಗೊಂಡಿದ್ದೀನಿ ಅಂದರೆ 2 ಶೀಟ್ಸ್ ಐತೆ ಅಂತ ಆ ಎಕ್ಸೆಲ್ ಫೈಲಲ್ಲಿ 2 ಶೀಟ್ಸ್ ಐತೆ ಅಂತ ಅರ್ಥ ಮಾಡ್ಕೊಳ್ಳಿ. 2 ಶೀಟ್ಸು 3 × 3 ಕಾಲಮಲ್ಲಿ 2 ಬಾಕ್ಸ್ ಇದೆ ಅಂತ ಅರ್ಥ. 2 ಬಾಕ್ಸ್ 2 × 3 9 9 × 2 18 ವ್ಯಾಲ್ಯೂಸ್ ಇರಬೇಕು. 18 ವ್ಯಾಲ್ಯೂಸ್ನು ಕೊಟ್ಕೊಂಡಿದ್ದೀನಿ. 18 ವ್ಯಾಲ್ಯೂಸ್ ಲಿಸ್ಟ್ ಮಾಡಿದ್ದೀನಲ್ಲ, ಇದು ಎಕ್ಸೆಲ್ ಶೀಟ್ ನಂಬರ್ 1, ಇದು ಶೀಟ್ ನಂಬರ್ 2 ಅಷ್ಟೇ. ಸೇಮ್ 2 ಡೈಮೆನ್ಷನಲ್ ಅರೇದಲ್ಲಿ ನಾವು ಹಾಕಿದ್ವಲ್ಲ 0 1 2 ಅದೇ ಥರ ಸೇವ್ ಆಗಿರುತ್ತೆ. ಇದನ್ನ ಹೆಂಗಪ್ಪ ಆಕ್ಸೆಸ್ ಮಾಡ್ತೀವಿ ಅಂತ ಕೇಳಿದ್ರೆ, ಇವಾಗ 11 ಆಕ್ಸೆಸ್ ಮಾಡ್ತಿದ್ದೀನಿ ಅಂತ ಹೇಳ್ಕೊಳ್ಳೋಣ. 11 ಎಲ್ಲೈತೆ? ಪೇಜ್ ನಂಬರ್ ಬ್ಲಾಕ್ 0 ಬ್ಲಾಕ್ 1 ಪೇಜ್ 0 ಪೇಜ್ 1 ಅಂತ ಹೇಳ್ಕೊಂಡಿದ್ದೀವಿ. ಸೊ ಇಂಟ್ ವ್ಯಾಲ್ಯೂ is equal to ಮ್ಯಾಟ್ರಿಕ್ಸ್ 11ನೇ ಆಕ್ಸೆಸ್ ಮಾಡಬೇಕು. ಫಸ್ಟು ಬ್ಲಾಕ್ ಸೈಜು, ಬ್ಲಾಕ್ ಯಾವ ಬ್ಲಾಕಲ್ಲಿದೆ, ಯಾವ ಪೇಜಲ್ಲಿದೆ 1. ಸೊ 1 ಯಾವ ರೋವಲ್ಲಿದೆ, ನೆಕ್ಸ್ಟು 0 ರೋವಲ್ಲಿದೆ. ಸೊ ನೆಕ್ಸ್ಟ್ 0 ಯಾವ ಕಾಲಮಲ್ಲಿದೆ, ನಂಬರ್ 1 ಕಾಲಮಲ್ಲಿದೆ, ನಂಬರ್ 1. ಇವಾಗ ಔಟ್ಪುಟ್ ಯಾವ ಥರ ಬರುತ್ತಪ್ಪ ಅಂತ ಹೇಳಿದ್ರೆ 11 ಅನ್ನೋದು ಡಿಸ್ಪ್ಲೇ ಆಗುತ್ತೆ. ಇವಾಗ ನಾನು ಹೇಳಿದ್ನಲ್ಲ ಸ್ಟಾರ್ಟಿಂಗಲ್ಲೇ 3ಗಿಂತ ಹೆಚ್ಚು ಇರ್ಬೋದು ಡೈಮೆನ್ಷನ್ಸ್ ಅಂತ ಹೇಳಿ. ಇದನ್ನ ಒಂದು ಎಕ್ಸೆಲ್ ಶೀಟ್ ಫೈಲಾಗಿ ಬಂದ್ಬಿಟ್ಟು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದೆ. ಎಕ್ಸೆಲ್ ಫೈಲ್ ಇರುತ್ತೆ, ಆ ಫೈಲ್ ಒಳಗಡೆ ಶೀಟ್ 1 ಶೀಟ್ 2 ಅಂತ. ಇವಾಗ ಅದೇ ಥರ ನಿಮಗೆ ಒಂದು 2 ಎಕ್ಸೆಲ್ ಶೀಟ್ಸ್ ಐತೆ, ಅದು ಇಲ್ಲಿ ಬರುತ್ತೆ. ಬ್ಲಾಕ್ ಸೈಜಿಗೆ ಮುಂಚೆ ಇನ್ನೊಂದು ಆ್ಯಡ್ ಆಗುತ್ತೆ 2 ಅಂತ ಹೇಳಿದ್ರೆ. ಇವಾಗ ಏನಪ್ಪ ಆಯಿತು ಅಂತ ಹೇಳಿದ್ರೆ, 2 ಫೈಲ್ಸ್ ಐತೆ, 2 ಫೈಲ್ಸಲ್ಲೂ 2 ಶೀಟು 3 × 3 ಬಾಕ್ಸಲ್ಲಿದೆ. ಸೊ ಎಕ್ಸೆಲ್ ಶೀಟ್ಗಿಂತ ಬುಕ್ಕೇ ತೊಗೊಳ್ಳೋಣ. 2 ಬುಕ್ ಇದೆ, 2 ಬುಕ್ಕಲ್ಲಿ 2 ಪೇಜಸಲ್ಲಿ ಒಂದೊಂದು ಟೇಬಲ್ಸ್ ಬರೆದಿದ್ದೀವಿ. ಒಂದೊಂದು ಟೇಬಲ್ ಬಂದ್ಬಿಟ್ಟು 3 × 3 ಇದೆ ಅಂತ ಅರ್ಥ ಮಾಡ್ಕೊಳ್ಳಿ. ಆ ಥರ ನೀವು n ನಂಬರ್ ಗಂಟ ಆ್ಯಡ್ ಮಾಡ್ಕೊ ಹೋಯ್ತಾ ಇರ್ಬೋದು. ಒಂದು ಕಂಪ್ಯೂಟರ್ ಲ್ಯಾಂಗ್ವೇಜಲ್ಲಿ ನಿಮ್ಗೆ ಹೆಂಗಿದ್ರೂ ಅರ್ಥ ಆಗುತ್ತೆ. ಒಂದು ಫೋಲ್ಡ್ರು, ಆ ಫೋಲ್ಡ್ರ್ ಒಳಗಡೆ 2 ಎಕ್ಸೆಲ್ ಫೈಲ್ಸು, ಆ ಒಂದೊಂದು ಎಕ್ಸೆಲ್ ಫೈಲ್ ಒಳಗಡೆನೂ 2 ಶೀಟು, ಆ ಒಂದೊಂದು ಶೀಟಲ್ಲೂ 3 × 3 ಒಂದೊಂದು ಟೇಬಲ್ ಇದೆ ಅಷ್ಟೇ. ಸೊ ಈ ಥರ ವರ್ಕ್ ಆಗುತ್ತೆ ಮಲ್ಟಿ ಡೈಮೆನ್ಷನಲ್ ಅರೇ. ನೀವು n ನಂಬರ್ ಆಫ್ ಡೈಮೆನ್ಷನ್ನ ಆ್ಯಡ್ ಮಾಡ್ಕೊಂಡೇ ಹೋಯ್ತಾ ಇರ್ಬೋದು. ಅದನ್ನ ಬೇಸಿಕ್ ಆಕ್ಸೆಸ್ ಮಾಡೋದು ಸೇಮ್ 2 ಡೈಮೆನ್ಷನಲ್ ಅದೇ ಥರನೇ, ಬಟ್ ಮುಂದೆಗಡೆ ಬ್ಲಾಕ್ ನಂಬರ್ ಹಾಕ್ಕೊಳ್ತೀವಿ. ಇವಾಗ ಸೇಮ್ ಇದೇ ಥರ ಕಾಪಿ ಇದೆ 2 ಅಂತ ಹಾಕ್ಕೊಂಡಿದ್ದೀನಿ. ಸೇಮ್ ಇದೇ ಥರ ಇನ್ನೊಂದು 2 ಕಾಪಿ ಇದೆ ಅಂತ ಇಟ್ಕೊಳ್ಳಿ. ಬ್ಲಾಕ್ 0 ಬ್ಲಾಕ್ 1, ಇದು ಫೈಲ್ 0 ಅಂತ ಇಟ್ಕೊಳ್ಳೋಣ, ಇದು ಫೈಲ್ 1. ಸೊ ಸೇಮ್ ಇದೇ ಥರ 2 ಇರುತ್ತೆ. ಇವಾಗ ನಾವು ಈ ಫೈಲ್ 4 ಡೈಮೆನ್ಷನ್ ನಾನು ಇರ್ತಿರೋದು. ಫೈಲ್ 0 ಇರೋ 11ನ ಆಕ್ಸೆಸ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಏನೂ ಇಲ್ಲ, ಮುಂದೆಗಡೆ ಬಂದ್ಬಿಟ್ಟು ಮ್ಯಾಟ್ರಿಕ್ಸ್ ಮುಂದೆ 0 1 0 1 ಈ ಥರ ಹಾಕಿದ್ರೆ ಫೈಲ್ 0ದಲ್ಲಿರೋ ಬ್ಲಾಕ್ 1ನಲ್ಲಿರೋ ರೋ 10ದಲ್ಲಿರೋ ಕಾಲಮ್ 1ನಲ್ಲಿರೋ ಆಬ್ಜೆಕ್ಟು ಔಟ್ಪುಟ್ಟಲ್ಲಿ ಬರುತ್ತೆ. ಜಸ್ಟ್ ನೀವು ಮ್ಯಾಕ್ಸಿಮಮ್ ಎಲ್ಲೂ 4 ಡೈಮೆನ್ಷನ್ 5 ಡೈಮೆನ್ಷನ್ ಎಲ್ಲ ಕೇಳಲ್ಲ. ನಾನು ನಿಮಗೆ ಆಮೇಲೆ ನೀವು ಕೇಳ್ತೀರಾ ಅದಕ್ಕೆ 3 ಡೈಮೆನ್ಷನ್ ಅಂತ ಕೊಟ್ಟಿರ್ಬೋದು, ಯಾಕೆ ಮಲ್ಟಿ ಡೈಮೆನ್ಷನ್ ಕೊಟ್ಟಿರ್ತೀರಾ ಅಂತ. ಅದಕ್ಕೋಸ್ಕರನೇ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿರೋದು. 3ಗಿಂತ ಜಾಸ್ತಿ ಸಬ್ಸ್ಕ್ರಿಪ್ಟು ಆ್ಯಡ್ ಮಾಡ್ಬೋದು, ಬಟ್ ಎಲ್ಲೂ ಜಾಸ್ತಿ ಯೂಸ್ ಮಾಡೋಕ್ಕೋಗಲ್ಲ. 3 ಡೈಮೆನ್ಷನ್ ಗಂಟ ನೀವು ಅರ್ಥ ಮಾಡ್ಕೊಳ್ಳಿ. ಈ ಥರ ಒಂದು ಕಾನ್ಸೆಪ್ಟ್ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ. ಓಕೆ ಗೈಸ್, ಇಷ್ಟೇ ಈ ವಿಡಿಯೋ ನಿಮಗೆ ಅರ್ಥ ಆಗಿರುತ್ತೆ ಅಂತ ಅನ್ಕೋತಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.